ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಗದಗ ಟು ಕುಂದಗೋಳಕ್ಕೆ 5 ವರ್ಷಗಳಿಂದ ರದ್ದುಪಡಿಸಿದ ಬಸ್ ಅನ್ನು ಪುನಃ ಓಡಿಸಲು ಬಸವರಾಜ್ ಆಗ್ರಹಿಸಿದರು. ಹೌದು, ಗದಗ್ನಿಂದ 1 ಗಂಟೆಗೆ ಹೊರಡುವ ಈ ಬಸ್ ಗದಗ ಟು ಕುಂದಗೋಳಕ್ಕೆ ತಲುಪಿ ಪುನಃ ಕುಂದಗೋಳದಿಂದ ಗದಗಿನ ಕಡೆಗೆ ಚಲಾಯಿಸುವ ಬಸ್ಸನ್ನು ಗದಗ ಜಿಲ್ಲೆ ಸಾರಿಗೆ ಸಂಸ್ಥೆ ಡಿಟಿಒ ಅಧಿಕಾರಿ ಹಾಗೂ ಸಾರಿಗೆ ಸಂಸ್ಥೆಯ ಡಿಸಿ ಅಧಿಕಾರಿಗಳ ಕುತಂತ್ರದಿಂದ 5 ವರ್ಷಗಳಿಂದ ಈ ಬಸ್ಸನ್ನು ರದ್ದುಪಡಿಸಿದ್ದಾರೆ. ಹೌದು, ರದ್ದುಪಡಿಸಿದ ಬಸ್ಸನ್ನು ಪುನಃ ಈ ರಸ್ತೆಯಲ್ಲಿ ಓಡಿಸುವಂತೆ ಆಗ್ರಹಿಸಿ ಕುಂದಗೋಳ ತಾಲೂಕಿನ ರೈತ ಮುಖಂಡರಾದಂತಹ ಬಸವರಾಜ ಯೋಗಪ್ಪನವರು ಇವರ ನೇತೃತ್ವದಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ಹುಬ್ಬಳ್ಳಿ ಸಾರಿಗೆ ಸಂಸ್ಥೆ ಎಂಡಿ ಅಧಿಕಾರಿಗಳಿಗೆ, ನಂತರ ಗದಗ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ಸಾರಿಗೆ ಸಂಸ್ಥೆಯ ಡಿಸಿಗೆ ಹಾಗೂ ಡಿಟಿಒ ಅಧಿಕಾರಿಗಳಿಗೆ ಅಲ್ಲದೆ ಉಳಿದೆಲ್ಲ ಸ್ಥಳೀಯ ಸಚಿವರು, ಶಾಸಕರು, ಸಂಸದರಿಗೆ, ತಾಲೂಕಿನ ಗ್ರಾಮಸ್ಥರು ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಗದಗ ತಾಲೂಕಿನ ಸಾರಿಗೆ ಇಲಾಖೆ ಅಧಿಕಾರಿಗಳು ದೂರವಾಣಿ ಮೂಲಕ ಮಾತನಾಡಿದಾಗಲೂ ಕಾಲಾವಕಾಶ ಕೊಡುತ್ತಾ ಹೊರಟಿದ್ದಾರೆ. ಈ ಬಸ್ ಗದಗಿನಿಂದ ಹೊಲಕೋಟೆ, ಅನ್ನಿಗೇರಿ, ಭದ್ರಾಪುರ, ನಲವಡಿ, ಸಿರಗುಪ್ಪಿ, ಬಂಡಿವಾಡ, ಮಂಟೂರ, ನಾಗರಹಳ್ಳಿ, ಗುಡೇನಕಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ಓಡಿಸುವಂತೆ ಗದಗ ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ತಾಲೂಕಿನ ಗ್ರಾಮಸ್ಥರು ಇಂದು ದೂರವಾಣಿ ಮೂಲಕ ಮಾತನಾಡಿದರೆ, ದೂರವಾಣಿ ಕರೆಯಲ್ಲಿಯೂ ಸಹ ಅಧಿಕಾರಿಗಳು ಈ ಬಸ್ ಓಡಿಸಲು ಗ್ರಾಮಸ್ಥರಿಗೆ ಸುಳ್ಳು ನೆಪವನ್ನ ಹೇಳುತ್ತಾ 4-5 ದಿನ ಕಾಲಾವಕಾಶ ಕೊಡುತ್ತಾ ಹೊರಟಿದ್ದಾರೆ. ಹೌದು, ತಾಲೂಕಿನ ಗ್ರಾಮಸ್ಥರು 4-5 ದಿನದ ನಂತರ ಅಧಿಕಾರಿಗಳು ಈ ಬಸ್ಸನ್ನು ಓಡಿಸದೆ ಹೋದರೆ ಗದಗ್ನ ಬಸ್ ಡಿಪೋ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗ್ರಾಮಸ್ಥರು ಹಾಗೂ ರೈತ ಮುಖಂಡರಾದಂತಹ ಬಸವರಾಜ ಯೋಗಪ್ಪನವರು ಎಚ್ಚರಿಸಿದರು. ನಮ್ಮ ಫೋಕಸ್ ನ್ಯೂಸ್ ಪ್ರತಿನಿಧಿ ಆ ಜಿಲ್ಲೆಯ ಗದಗ ಸಾರಿಗೆ ಸಂಸ್ಥೆ ಡಿಸಿ ಹಾಗೂ ಡಿಟಿಒ ಜೊತೆ ದೂರವಾಣಿ ಮೂಲಕ ಚರ್ಚಿಸಲಾಯಿತು. ನ್ಯೂಸ್ ರಿಪೋರ್ಟ್ ಅಂತಪ್ಪ ಕೋಳೂರು, ಗದಗ್. ನಾವು ನಮಗೆ ಬಸ್ ಬಿಡುವವರೆಗೂ ನಮ್ಮ ಪ್ರಾಣ ಹೋದ್ರು ನಾವು ಅದನ್ನ ಬಸ್ ತಗೊಂಡ ತೀರ್ತೀವಿ, ಅದನ್ನ ಬಿಡುವಲ್ಲ ಅಂತೇಳಿ ನಾವು ನಿರ್ಧಾರ ಮಾಡಿ ಎಲ್ಲ ನಮ್ಮ ರೈತ ಸಂಘ ಹಾಗೂ ಅಲ್ಲಿ ಗದಗ ಸುತ್ತಮುತ್ತಲಿನ ರೈತರು ಹಾಗೂ ಅಲ್ಲಿಂದ ಕುಂದಗೋಳಕ್ಕೆ ಬರುವಂತ ಗ್ರಾಮಸ್ಥರು ಹಾಗೂ ಇಲ್ಲಿಂದ ಮಂಟೂರು, ಬಂಡವಾಳ ಎಲ್ಲಾ ಜನ ಸೇರ್ಕೊಂಡು ನಾವು ಅದನ್ನ ಉಗ್ರ ಒಂದು ಪ್ರತಿಭಟನೆ ಮಾಡಾಕ ನಾವು ನಿರ್ಧಾರ ಮಾಡೇವಿ. ಇನ್ನು 4-5 ದಿನ ಅವ್ರಿಗೆ ಎಲ್ಲಾ ಕೊಟ್ಟರು ಅವ್ರು ನಮ್ಮನ್ನ ಹೊಳ್ಳೆ ನೋಡುವಲ್ರು. ಇದಕ್ಕೆ ನೀವು ಮತ್ತು ಸಾರಿಗೆ ಮಂತ್ರಿ ಅವ್ರಿಗೆ ಸಹಿತ ನಾವು ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಮನವಿ ಕೊಟ್ಟೇವಿ. ಬರೀ ಬಿಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ನಾವು 2-3 ಸಲ ಹೋಗಿ ಬಂದೇವ್ರಿ, ಆದ್ರೆ ಗಾಡಿ ಬಿಡವಲ್ರು. ಆಮೇಲೆ ಇವತ್ತು ಹಚ್ಚಿ ನಾವು ಮಾತಾಡಿದ್ವಿ ಡಿಟಿಒಗೆ, ಇನ್ನು 4 ದಿನದಾಗ ಅದನ್ನೆಲ್ಲ ಸರಿ ಮಾಡ್ತೇವೆ ಅನ್ನುವಂಥ ಮಾತು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ.